ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಏಪ್ರಿಲ್ 15, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ. ಇಂದು ಬಹುತೇಕ ಕೆಲಸಗಳು ಸಕಾಲದಲ್ಲಿ ಪೂರ್ಣಗೊಳ್ಳಲಿವೆ. ಇಂದು ನೀವು ನಿಮ್ಮ ವೈಯಕ್ತಿಕ ಆಸಕ್ತಿಗೆ ಸಂಬಂಧಿಸಿದ ಕೆಲಸದಲ್ಲಿ ನಿಮ್ಮ ಸಮಯವನ್ನು ಕಳೆಯುತ್ತೀರಿ. ಇದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ವಿವಾದಾತ್ಮಕ ವಿಷಯಗಳಿಂದ ಇಂದು ದೂರವಿರಿ. ಈ ಸಮಯದಲ್ಲಿ ನೀವು ನಿಮ್ಮ ಮಾತುಗಳಿಗೆ ಬದ್ಧರಾಗಿದ್ದರೆ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಇಂದು ಎರವಲು ಪಡೆದ ಅಥವಾ ಸಿಲುಕಿಕೊಂಡ ಹಣವನ್ನು ಮರಳಿ ಪಡೆಯುವ ಭರವಸೆ ಇದೆ. ದೈನಂದಿನ ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆ ತರಲು ನೀವು ಹೊರಾಂಗಣ ಚಟುವಟಿಕೆಗಳಲ್ಲಿಯೂ ಆಸಕ್ತಿ ವಹಿಸುವಿರಿ. ಇದು ಸಾಮಾಜಿಕ ಸಂಸ್ಥೆಗಳಲ್ಲಿಯೂ ನಿಮ್ಮ ವಿಶೇಷ ಗುರುತನ್ನು ಸೃಷ್ಟಿಸುತ್ತದೆ. ಇಂದು ನಿಕಟ ಸಂಬಂಧಿಯ ಕಠಿಣ ವರ್ತನೆಯು ನಿಮ್ಮನ್ನು ಅಸಮಾಧಾನಗೊಳಿಸಬಹುದು. ಇಂದು ಸಣ್ಣ ಪುಟ್ಟ ವಿಷಯಗಳನ್ನು ನಿರ್ಲಕ್ಷಿಸುವುದು ಉತ್ತಮ. ನಿಮ್ಮ ಎಲ್ಲ ಯೋಜನೆಗಳನ್ನು ರಹಸ್ಯವಾಗಿಡಿ. ಇಲ್ಲದಿದ್ದರೆ ಯಾರಾದರೂ ಅವರಿಂದ ಅನ್ಯಾಯದ ಲಾಭ ಪಡೆಯಬಹುದು. ಹಣಕಾಸಿನ ವಹಿವಾಟುಗಳನ್ನು ಮಾಡುವಾಗ ಜಾಗರೂಕರಾಗಿರಿ. ಇಂದು ನಿಮ್ಮ ಮೇಲ್ವಿಚಾರಣೆಯಲ್ಲಿ ವ್ಯವಹಾರ ಕೆಲಸವನ್ನು ಮಾಡಿ. ಸಿಬ್ಬಂದಿ ಅಥವಾ ಉದ್ಯೋಗಿಗಳನ್ನು ಅವಲಂಬಿಸುವುದು ಹಾನಿಕಾರಕವಾಗಬಹುದು. ಕಾನೂನು ಬಾಹಿರ ಕೆಲಸದಲ್ಲಿ ಆಸಕ್ತಿ ವಹಿಸಬೇಡಿ. ಈ ಸಮಯದಲ್ಲಿ ಒಂದು ರೀತಿಯ ವಿಚಾರಣೆ ಅಥವಾ ದಂಡ ವಿಧಿಸುವ ಪರಿಸ್ಥಿತಿಯು ಉದ್ಭವಿಸುತ್ತದೆ. ಇಂದು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ತರ್ಕದಿಂದ ತುಂಬಿರುವ ದಿನವಾಗಿರುತ್ತದೆ. ಕುಟುಂಬದ ವಿಷಯಗಳಲ್ಲಿ ಎಲ್ಲರೂ ನಿಮ್ಮ ಸಲಹೆಗೆ ಪ್ರಾಮುಖ್ಯತೆ ನೀಡುತ್ತಾರೆ. ಮನೆಯ ಹಿರಿಯರು ನಿಮ್ಮ ಆಲೋಚನೆಯಿಂದ ಪ್ರಭಾವಿತರಾಗುತ್ತಾರೆ. ಗಂಭೀರ ಸಮಸ್ಯೆಯನ್ನು ಇಂದು ಪರಿಹರಿಸಬಹುದು. ಹಣಕ್ಕೆ ಸಂಬಂಧಿಸಿದ ಯೋಜನೆ ಯಶಸ್ವಿಯಾಗಬಹುದು. ಸಾಮಾಜಿಕ ವಿಷಯಗಳಲ್ಲಿ ನಿಮ್ಮ ಮಾತುಗಳ ತೂಕ ಇಂದು ಹೆಚ್ಚಾಗುತ್ತದೆ. ಇಂದು ಮನೆಯ ವಿಷಯಗಳಲ್ಲಿ ಭಾವನೆಗಳಿಗಿಂತ ಹೆಚ್ಚಿನ ಬುದ್ಧಿವಂತಿಕೆಯನ್ನು ತೋರಿಸಬೇಕಾಗುತ್ತದೆ. ಸಂಯಮದ ಭಾಷೆ ಮತ್ತು ಚಿಂತನೆಯೊಂದಿಗೆ ಸಮನ್ವಯವು ಉತ್ತಮವಾಗಿರುತ್ತದೆ. ಇಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಮುನ್ನೆಲೆಗೆ ಬರುತ್ತವೆ. ಕಾನೂನು ಆಡಳಿತ, ಸಂಶೋಧನೆ ಮತ್ತು ಸಮಾಲೋಚನೆಗೆ ಸಂಬಂಧಿಸಿದ ಜನರು ಇಂದು ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಉದ್ಯೋಗದಲ್ಲಿರುವ ಜನರು ಕಚೇರಿ ನಿರ್ಧಾರಗಳಿಗೆ ಪ್ರಮುಖ ಪಾತ್ರ ವಹಿಸಬಹುದು. ಕಚೇರಿ ರಾಜಕೀಯದಿಂದ ದೂರವಿರುವುದು ನಿಮಗೆ ಉತ್ತಮ. ಅಧಿಕಾರಿಗಳು ನಿಮ್ಮಿಂದ ಇಂದು ಪ್ರಭಾವಿತರಾಗುತ್ತಾರೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಗಂಭೀರ ಸಂಭಾಷಣೆಗಳು ನಡೆಯಬಹುದು. ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿರುವ ಗೊಂದಲವನ್ನು ನೀವು ಪರಿಹರಿಸಬಹುದು. ಸ್ವಲ್ಪ ಅಂತರ ಸೃಷ್ಟಿಯಾಗಿದ್ದರೆ ಸಂಭಾಷಣೆಯ ಮೂಲಕ ಸಮನ್ವಯವನ್ನು ಸಾಧಿಸಿ. ಅವಿವಾಹಿತರು ತಮ್ಮ ಸಂಬಂಧದ ಬಗ್ಗೆ ತಮ್ಮ ಕುಟುಂಬದವರೊಂದಿಗೆ ಇಂದು ಮಾತನಾಡಬಹುದು. ನಿಮ್ಮ ಆಲೋಚನೆಗಳು ಮತ್ತು ನಡವಳಿಕೆಯು ನಿಮ್ಮ ಸಂಗಾತಿಗೆ ಸುರಕ್ಷಿತ ಭಾವನೆಯನ್ನು ನೀಡುತ್ತದೆ. ಇಂದು ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು, ಆದರೆ ನೀವು ನಿಯಂತ್ರಣದಲ್ಲಿರುತ್ತೀರಿ. ಅಧಿಕ ರಕ್ತದೊತ್ತಡ ಅಥವಾ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಶೀತ ವಸ್ತುಗಳನ್ನು ತಪ್ಪಿಸಿ. ಗಂಟಲು ನೋವು ಸಾಧ್ಯತೆ ಇದೆ. ಅತಿಯಾದ ಮೊಬೈಲ್ ಬಳಕೆಯಿಂದ ಕಣ್ಣುಗಳು ಆಯಾಸಗೊಳ್ಳಬಹುದು. ಶಾಂತವಾಗಿ ಕುಳಿತುಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ. ವೃಷಭ ರಾಶಿ. ಇಂದು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ. ಸೋಮಾರಿತನ ಮತ್ತು ಮೋಜಿನ ಕಾರಣದಿಂದಾಗಿ ಯುವಕರು ಕೆಲವು ಸಾಧನೆಗಳನ್ನು ಕಳೆದುಕೊಳ್ಳಬಹುದು. ಇಂದು ಯಾವುದೇ ರೀತಿಯ ಸಾಲಕ್ಕೆ ಸಂಬಂಧಿಸಿದ ವ್ಯವಹಾರವನ್ನು ಮುಂದೂಡಿ ಅಥವಾ ಅದನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ. ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಲು ಕಷ್ಟವಾಗುತ್ತದೆ. ಇಂದು ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮಗೆ ವಿಶೇಷ ಕೊಡುಗೆ ಸಿಗುತ್ತದೆ ಮತ್ತು ನೀವು ವಿಶೇಷ ಸ್ಥಾನವನ್ನು ಸಹ ಸಾಧಿಸುವಿರಿ. ಇಂದು ಇತರರನ್ನು ನಂಬುವ ಬದಲು ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ನೀವು ಸಾಲ ತೆಗೆದುಕೊಳ್ಳಲು ಯೋಜಿಸುತ್ತಿದ್ದರೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಈ ಸಮಯದಲ್ಲಿ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ. ಈ ಸಮಯದಲ್ಲಿ ವ್ಯವಹಾರಕ್ಕೆ ಸಂಬಂಧಿಸಿದ ಮಾಡಿದ ಕಠಿಣ ಪರಿಶ್ರಮವು ಶೀಘ್ರದಲ್ಲೇ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಹಿರಿಯ ಅಧಿಕಾರಿಗಳು ಮತ್ತು ಗೌರವಾನ್ವಿತ ಜನರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ವ್ಯವಹಾರದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ನಿಮ್ಮ ವ್ಯವಹಾರ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ.
ಇಂದು ಯುವ ಸದಸ್ಯರ ಸಾಧನೆಯಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸುತ್ತದೆ. ಮಕ್ಕಳೊಂದಿಗೆ ಕಳೆಯುವ ಸಮಯ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಕುಟುಂಬದ ವಿಷಯಗಳಿಗೆ ಸಂಬಂಧಿಸಿದಂತೆ ಸಣ್ಣ ಪ್ರವಾಸಗಳು ಅಥವಾ ಕಾರ್ಯಕ್ರಮಗಳು ಸಾಧ್ಯವಾಗುತ್ತವೆ. ಹೊಸದನ್ನು ಕಲಿಯುವ ಅಥವಾ ವ್ಯವಹಾರದಲ್ಲಿ ದಿಕ್ಕನ್ನು ಬದಲಾಯಿಸುವ ಆಲೋಚನೆ ಮನಸ್ಸಿಗೆ ಬರುತ್ತದೆ. ಇಂದು ಸಂಬಂಧಿಕರೊಂದಿಗೆ ಸಂವಹನ ಹೆಚ್ಚಾಗುತ್ತದೆ. ಮನೆಯಲ್ಲಿ ಅಲಂಕಾರ ಮತ್ತು ಬದಲಾವಣೆಗಳಲ್ಲಿ ಆಸಕ್ತಿ ಇರುತ್ತದೆ. ಇಂದು ಆರಂಭಿಕ ಹಂತದ ಉದ್ಯೋಗಗಳು, ಸೃಜನಶೀಲ ಕ್ಷೇತ್ರಗಳು, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಬೋಧನೆಯಲ್ಲಿ ತೊಡಗಿರುವ ಜನರು ಹೊಸ ಅವಕಾಶಗಳನ್ನು ಪಡೆಯಬಹುದು. ಇಂಟರ್ನ್ಶಿಪ್ ಅಥವಾ ಯಾವುದೇ ಕೋರ್ಸ್ ಪ್ರಾರಂಭಿಸಲು ಸಮಯ ಅನುಕೂಲಕರವಾಗಿದೆ. ಹೊಸ ವಿಚಾರಗಳನ್ನು ಸಂಶೋಧಿಸಿ. ಉದ್ಯೋಗ ಬದಲಾಯಿಸುವ ಆಲೋಚನೆ ಮನಸ್ಸಿಗೆ ಬರಬಹುದು, ಆದರೆ ಆತುರ ಪಡಬೇಡಿ. ಇಂದು ಹೊಸ ಸ್ನೇಹ ಪ್ರೀತಿಯಾಗಿ ಬದಲಾಗಬಹುದು. ಒಂಟಿಯಾಗಿರುವವರಿಗೆ ವಿಶೇಷ ವ್ಯಕ್ತಿಯೊಂದಿಗೆ ಆಸಕ್ತಿದಾಯಕ ಸಂಭಾಷಣೆ ನಡೆಸುವ ಅವಕಾಶ ಸಿಗಬಹುದು. ಸಂಬಂಧದಲ್ಲಿ ಉತ್ಸಾಹ ಮತ್ತು ತಾಜಾತನ ಇರುತ್ತದೆ. ಯುವ ಜೋಡಿಗಳು ಒಟ್ಟಿಗೆ ಪ್ರವಾಸವನ್ನು ಯೋಜಿಸಬಹುದು. ನಿಮ್ಮ ಸಂಗಾತಿಯನ್ನು ಭೇಟಿಯಾಗುವುದು ನಿಮಗೆ ಸೃಜನಾತ್ಮಕವಾಗಿ ಏನಾದರೂ ಮಾಡಲು ಸ್ಫೂರ್ತಿ ನೀಡುತ್ತದೆ. ಇಂದು ಬಲವಾದ ಸೂರ್ಯನ ಬೆಳಕು ಅಥವಾ ಬಿಸಿಲಿನ ವಾತಾವರಣದಿಂದಾಗಿ ನೀವು ಅನಾನುಕೂಲತೆಯನ್ನು ಅನುಭವಿಸಬಹುದು. ಅಲರ್ಜಿಗಳು ಅಥವಾ ನಾರುಗಳಂತಹ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ತೊಂದರೆ ಉಂಟು ಮಾಡಬಹುದು. ಹಗುರ ಮತ್ತು ದ್ರವ ಆಹಾರ ಮತ್ತು ಪಾನೀಯಗಳಿಗೆ ಆದ್ಯತೆ ನೀಡಿ. ನಿಮ್ಮ ಮನಸ್ಸನ್ನು ವಿಶ್ರಾಂತಿ ಮಾಡಲು ಧ್ಯಾನ ಅಥವಾ ಸಂಗೀತದ ಸಹಾಯ ಪಡೆಯಿರಿ. ಆಯಾಸ ಬೇಗನೆ ಅನಿಸಬಹುದು, ಆದ್ದರಿಂದ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ಮಿಥುನ ರಾಶಿ. ಇಂದು ಕೆಲವು ವಿಷಯಗಳಲ್ಲಿ ನಿಮ್ಮ ಅಭಿಪ್ರಾಯಗಳು ಇತರರಿಂದ ಭಿನ್ನವಾಗಿರಬಹುದು. ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ನಿಮ್ಮ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸಿ. ಕುಟುಂಬದ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಬೇಡಿ. ಸಂಜೆ ಕುಟುಂಬದೊಂದಿಗೆ ಇರಲು ನಿಮಗೆ ಅವಕಾಶ ಸಿಗುತ್ತದೆ. ನೀವು ಇಂದು ಆಸ್ತಿಯನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನು ಕಾರ್ಯಗತಗೊಳಿಸಲು ಇದು ಒಳ್ಳೆಯ ಸಮಯವಾಗಿದೆ. ನಿಮ್ಮ ಯಾವುದೇ ಪ್ರಮುಖ ಕೆಲಸವು ಸಿಲುಕಿಕೊಂಡಿದ್ದರೆ ಇಂದು ಯಾರೊಬ್ಬರ ಸಹಾಯದಿಂದ ಅದನ್ನು ಪರಿಹರಿಸುವ ಎಲ್ಲ ಸಾಧ್ಯತೆಗಳಿವೆ. ಸಂಭಾಷಣೆಯ ಮೂಲಕ ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಹುದು. ಇಂದು ಯಾವುದೇ ಕೆಲಸವು ನಿಮ್ಮ ಇಚ್ಛೆಯಂತೆ ನಡೆಯದಿದ್ದರೆ ಒತ್ತಡಕ್ಕೆ ಒಳಗಾಗಬೇಡಿ. ತಾಳ್ಮೆಯಿಂದ ಇರುವುದು ಮುಖ್ಯವಾಗುತ್ತದೆ. ನಿಮ್ಮ ನಿಕಟ ಸಂಬಂಧಗಳಲ್ಲಿ ನಂಬಿಕೆ ಇಡುವುದರಿಂದ ನಿಮ್ಮ ಪರಸ್ಪರ ಸಂಬಂಧವು ಬಲಗೊಳ್ಳುತ್ತದೆ. ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವುದು ಅಥವಾ ಸಾಲ ಪಡೆಯುವುದು ಸಹ ನಿಮಗೆ ಒತ್ತಡವನ್ನುಂಟು ಮಾಡುತ್ತದೆ. ಇಂದು ಕಳೆದ ಕೆಲವು ಸಮಯದಿಂದ ಕೆಲಸದ ಸ್ಥಳದಲ್ಲಿ ಮಾಡಿದ ಬದಲಾವಣೆಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಗಮನ ಹರಿಸಿ. ಯಾವುದೇ ವ್ಯವಹಾರಕ್ಕೆ ಸಂಬಂಧಿಸಿದ ವಹಿವಾಟುಗಳನ್ನು ಮಾಡುವಾಗ ಅತ್ಯಂತ ಜಾಗರೂಕರಾಗಿರಬೇಕು. ಕೆಲಸದಲ್ಲಿ ಸಹ ಉದ್ಯೋಗಿಯೊಂದಿಗೆ ಕೆಲವು ಸಮಸ್ಯೆ ಇಂದು ಇರಬಹುದು. ಇಂದು ಸ್ವಲ್ಪ ಮಾನಸಿಕ ಸಂಘರ್ಷ ಮತ್ತು ಮುಖಾಮುಖಿಯಿಂದ ತುಂಬಿದ ದಿನವಾಗಿರಬಹುದು. ಕುಟುಂಬ ಸದಸ್ಯರಿಂದ ವಿಚಾರಗಳಿಗೆ ವಿರೋಧ ವ್ಯಕ್ತವಾಗಬಹುದು. ಮಕ್ಕಳ ಹಠಮಾರಿತನ ಅಥವಾ ಭಿನ್ನಾಭಿಪ್ರಾಯವು ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಮನೆಯಲ್ಲಿ ಕೆಲವು ನಿರ್ಧಾರಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ವ್ಯವಹಾರ ಅಥವಾ ಹಣದ ವಿಷಯಗಳಲ್ಲಿ ಸಂಘರ್ಷವನ್ನು ತಪ್ಪಿಸಿ. ನಿಕಟ ಸಂಬಂಧಿಗಳೊಂದಿಗೆ ಮಾತನಾಡುವಾಗ ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆರಿಸಿ. ಹಳೆಯ ವಿಷಯಗಳನ್ನು ಪುನರಾವರ್ತಿಸುವುದರಿಂದ ಇನ್ನೂ ವಿವಾದಗಳು ಹೆಚ್ಚಾಗಬಹುದು. ಆದ್ದರಿಂದ ಸಂಯಮ ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ. ಇಂದು ಕಚೇರಿಯಲ್ಲಿ ಸಹ ಉದ್ಯೋಗಿಯೊಂದಿಗೆ ವಿಚಾರಗಳ ಘರ್ಷಣೆ ಉಂಟಾಗುವುದರಿಂದ ಸಭೆಯಲ್ಲಿ ನಿಮ್ಮ ಅಂಶವನ್ನು ನಿರ್ಲಕ್ಷಿಸಬಹುದು. ಅದು ಅಸಮಾಧಾನಕ್ಕೆ ಕಾರಣವಾಗಬಹುದು. ಕಾನೂನು ಸಮಾಲೋಚನೆ, ರಾಜಕೀಯ ಅಥವಾ ಭದ್ರತೆಯಲ್ಲಿ ತೊಡಗಿರುವ ವೃತ್ತಿಪರರು ಇಂದು ಜಾಗರೂಕರಾಗಿರಬೇಕು. ನಿಮ್ಮ ಮೇಲ್ವಿಚಾರಕರ ಜೊತೆ ಮಾತನಾಡುವಾಗ ಸ್ಪಷ್ಟವಾಗಿರಿ. ಹೊಸ ಜವಾಬ್ದಾರಿಗಳು ನಿಮ್ಮ ಗೊಂದಲವನ್ನು ಹೆಚ್ಚಿಸಬಹುದು. ಇಂದು ನಿಮ್ಮ ಪ್ರೇಮ ಸಂಗಾತಿಯೊಂದಿಗಿನ ಹಳೆಯ ಸಮಸ್ಯೆಗಳು ಮತ್ತೆ ಉದ್ಭವಿಸಬಹುದು. ಅವಿವಾಹಿತ ಜನರು ಹಿಂದಿನ ಕೆಲವು ಅನುಭವಗಳ ಬಗ್ಗೆ ಕಹಿ ಭಾವನೆ ಹೊಂದಬಹುದು. ಸಂಬಂಧದಲ್ಲಿ ನಂಬಿಕೆಯ ಕೊರತೆಯು ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು.
ಘರ್ಷಣೆಗಳನ್ನು ತಪ್ಪಿಸಲು ನಿಮ್ಮ ಸಂಭಾಷಣೆಗಳಲ್ಲಿ ಸಭ್ಯರಾಗಿರಿ. ಅಹಂಕಾರವು ಸಂಬಂಧವನ್ನು ಹೆಚ್ಚು ಸಂಕೀರ್ಣಗೊಳಿಸುತ್ತದೆ. ಇಂದು ಸಣ್ಣ ವಿಷಯಗಳಿಗೂ ಒತ್ತಡ ಹೆಚ್ಚಾಗುತ್ತದೆ. ಇದರಿಂದಾಗಿ ನೀವು ದಣಿದಿರುತ್ತೀರಿ. ಕೋಪ ಮತ್ತು ಆತಂಕ ಹೆಚ್ಚಾಗಬಹುದು. ಮೈಕೈ ಅಥವಾ ರಕ್ತದೊತ್ತಡ ಇರುವ ರೋಗಿಗಳು ಜಾಗರೂಕರಾಗಿರಬೇಕು. ಅತಿಯಾದ ಆಲೋಚನೆಯು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಇಂದು ಯೋಗ ಮತ್ತು ಆಳವಾದ ಉಸಿರಾಟವು ನಿಮಗೆ ಸಹಾಯ ಮಾಡುತ್ತದೆ. ಕಟಕ ರಾಶಿ, ಇಂದು ನಿಮ್ಮ ದಿನಚರಿಯಲ್ಲಿ ಹೊಸತನವನ್ನು ತರಲು ಧನಾತ್ಮಕ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ಯಶಸ್ಸನ್ನು ನೋಡಿದ ನಂತರ ಕೆಲವರು ಟೀಕಿಸುತ್ತಾರೆ, ಆದರೆ ಅವರ ಮಾತುಗಳಿಗೆ ಗಮನ ಕೊಡಬೇಡಿ. ನೀವು ಧನಾತ್ಮಕವಾಗಿರಿ. ಆರ್ಥಿಕ ದೃಷ್ಟಿಕೋನದಿಂದ ಸಮಯ ಅನುಕೂಲಕರವಾಗಿದೆ. ಕೆಲಸದ ವ್ಯವಸ್ಥೆಯು ಹೆಚ್ಚು ಉತ್ತಮವಾಗಿರುತ್ತದೆ. ಇಂದು ನೀವು ಸಮಸ್ಯೆಗಳು ಮತ್ತು ಅಡೆತಡೆಗಳಿಂದ ಪರಿಹಾರವನ್ನು ಪಡೆಯುತ್ತೀರಿ. ನೀವು ಕೆಲವು ವಿಶೇಷ ವ್ಯಕ್ತಿಯ ಬೆಂಬಲವನ್ನು ಸಹ ಪಡೆಯುತ್ತೀರಿ. ನಿಮ್ಮ ಯಾವುದೇ ವೈಯಕ್ತಿಕ ಕೆಲಸ ಇಂದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಇದರಿಂದಾಗಿ ನಿಮ್ಮ ಕಳೆದು ಹೋದ ಆತ್ಮವಿಶ್ವಾಸ ಮತ್ತೆ ಚಿಗುರುತ್ತದೆ. ಇಂದು ನಿಷ್ಪ್ರಯೋಜಕ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ಅನಗತ್ಯ ಅಹಂಕಾರ ಮತ್ತು ಕೋಪದಂತಹ ಅಭ್ಯಾಸಗಳು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು. ಹಣದ ವ್ಯವಹಾರಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅಜಾಗರೂಕರಾಗಿರಬೇಡಿ ಮತ್ತು ಯಾವುದೇ ಖರೀದಿ ಮಾಡುವಾಗ ಸರಿಯಾದ ಬಿಲ್ ತೆಗೆದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ. ಇಂದು ನಿಮಗೆ ಕಾರ್ಯನಿರತ ದಿನಚರಿ ಇರುತ್ತದೆ. ಹಣಕಾಸಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಹೆಚ್ಚಿನ ಗಮನ ಕೊಡಿ. ಎಲ್ಲೋ ಸಿಲುಕಿಕೊಂಡಿರುವ ಅಥವಾ ನೀಡಲಾಗಿರುವ ಪಾವತಿಗಳನ್ನು ಸಂಗ್ರಹಿಸಲು ಇದು ಒಳ್ಳೆಯ ಸಮಯವಾಗಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ನೀವು ಉತ್ತಮವಾಗಿ ನಿರ್ವಹಿಸುವಿರಿ. ಸಮಯಕ್ಕೆ ತಕ್ಕಂತೆ ನಿಮ್ಮ ಕೆಲಸದ ವ್ಯವಸ್ಥೆಯನ್ನು ಬದಲಾಯಿಸಿಕೊಳ್ಳಿ. ಇಂದು ನಿಮ್ಮ ವಿಷಯಗಳು ಮತ್ತು ಆಲೋಚನೆಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಕುಟುಂಬದಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಹಿರಿಯರ ಸಲಹೆ ಇಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಮಕ್ಕಳ ಅಗತ್ಯತೆಗಳು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸಬಹುದು. ವ್ಯಾಪಾರಿಗಳು ಇಂದು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬೇಕು. ಮನೆಯ ವಾತಾವರಣ ಸ್ವಲ್ಪ ಗಂಭೀರವಾಗಿರಬಹುದು. ಅತಿಯಾದ ನಿಯಂತ್ರಣ ಅಥವಾ ಮೌನವು ನಿಮ್ಮ ಸಂಬಂಧಗಳಲ್ಲಿ ಅಂತರವನ್ನು ಉಂಟು ಮಾಡಬಹುದು. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನೀವು ಹಿಂಜರಿಯಬಹುದು. ನಿಮ್ಮ ಸಂಗಾತಿಗೆ ಸಮಯ ಮತ್ತು ಸ್ಥಳದ ಕೊರತೆ ಅನಿಸಬಹುದು. ಹಿಂದಿನ ಅನುಭವದ ಭಯದಿಂದಾಗಿ ಒಂಟಿ ಜನರು ಇಂದು ಮುಂದುವರಿಯುವುದನ್ನು ತಡೆಯಬಹುದು. ಸಂಬಂಧಗಳಲ್ಲಿ ಮುಕ್ತತೆಯನ್ನು ತರುವುದು ಅವಶ್ಯಕವಾಗಿದೆ. ನಿಮ್ಮ ಭಾವನೆಗಳನ್ನು ನಿಗ್ರಹಿಸುವುದರಿಂದ ನಿಮ್ಮ ದೂರವನ್ನು ನೀವೇ ಸೃಷ್ಟಿಸಬಹುದು. ಇಂದು ಭಯ ಮತ್ತು ಆತಂಕವು ಸ್ನಾಯುಗಳ ಬಿಗಿಯಾಗಿಸಲು ಕಾರಣವಾಗಬಹುದು. ಆದ್ದರಿಂದ ಯೋಗ ಅಥವಾ ಸ್ಟ್ರೆಚಿಂಗ್ ಪರಿಹಾರ ನೀಡುತ್ತದೆ. ಮಾನಸಿಕ ಒತ್ತಡವನ್ನು ನಿವಾರಿಸಲು ಧ್ಯಾನ ಮಾಡಿ. ಸಿಂಹ ರಾಶಿ, ಇಂದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೆಲವು ಒತ್ತಡದ ಸಂದರ್ಭಗಳನ್ನು ಸೃಷ್ಟಿಸಬಹುದು. ತಾಳ್ಮೆಯಿಂದ ಇರಬೇಕಾದ ಸಮಯವಿದು. ವಿವಾದಾತ್ಮಕ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದನ್ನು ತಪ್ಪಿಸಿ. ನೀವು ಇಂದು ಇತರರಿಂದ ಗೌರವವನ್ನು ಪಡೆಯಲು ಬಯಸಿದರೆ ನೀವು ಅವರನ್ನು ಗೌರವಿಸಲು ಮರೆಯಬೇಡಿ. ಇಂದು ಸಂಗಾತಿಯೊಂದಿಗೆ ಕೆಲವು ವಾದಗಳು ಉಂಟಾಗಬಹುದು. ಇಂದು ಅಸಾಧ್ಯವಾದ ಕೆಲವು ಕೆಲಸಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಅಪಾರ ಸಂತೋಷ ಮತ್ತು ಉತ್ಸಾಹ ಉಂಟಾಗುತ್ತದೆ. ನಿಮ್ಮೊಳಗೆ ಶಕ್ತಿಯ ಸಮೃದ್ಧಿಯನ್ನು ನೀವು ಅನುಭವಿಸುವಿರಿ. ಯಾವುದೇ ಧಾರ್ಮಿಕ ಪ್ರಯಾಣವು ಇಂದು ಸಾಧ್ಯವಾಗಬಹುದು. ಇಂದು ಕೆಲವೊಮ್ಮೆ ನಿಮ್ಮ ಚಂಚಲ ಮತ್ತು ಭಾವನಾತ್ಮಕ ಸ್ವಭಾವವು ನಿಮಗೆ ತೊಂದರೆಗೆ ಕಾರಣವಾಗುತ್ತದೆ. ನಿಮ್ಮ ಪ್ರಮುಖ ವಸ್ತುಗಳು, ದಾಖಲೆಗಳು ಇತ್ಯಾದಿಗಳನ್ನು ಸುರಕ್ಷಿತವಾಗಿಡಿ. ಯಾವುದೇ ರೀತಿಯ ಕಳ್ಳತನ ಅಥವಾ ನಷ್ಟವಾಗುವ ಸಾಧ್ಯತೆ ಇದೆ. ಇಂದು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೆಲವು ಕಾನೂನು ವಿವಾದಗಳು ನಡೆಯುತ್ತಿವೆ. ಇಂದು ಅದನ್ನು ಪರಿಹರಿಸಲು ಪ್ರಯತ್ನಿಸಿ. ಹೆಚ್ಚಿನ ಮಟ್ಟಿಗೆ ಸಂದರ್ಭಗಳು ನಿಮ್ಮ ಪರವಾಗಿರುತ್ತವೆ. ಉದ್ಯೋಗಿಗಳು ತಮ್ಮ ಸಹ ಉದ್ಯೋಗಿಗಳೊಂದಿಗೆ ಕೆಟ್ಟ ಸಂಬಂಧವನ್ನು ಹೊಂದಿರಬಹುದು. ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದು ಉತ್ತಮ. ಇಂದು ಕೆಲವು ಅಭ್ಯಾಸಗಳು ಅಥವಾ ಸನ್ನಿವೇಶಗಳು ನಿಮ್ಮನ್ನು ಬಂಧಿಸಲು ಪ್ರಯತ್ನಿಸಬಹುದು. ಕುಟುಂಬ ಸದಸ್ಯರ ವರ್ತನೆಯು ಒತ್ತಡಕ್ಕೆ ಕಾರಣವಾಗಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ದುರಾಸೆ ಯಾವಾಗಲೂ ದುಬಾರಿಯಾಗುತ್ತದೆ. ಒತ್ತಡದ ಬಗ್ಗೆ ಚರ್ಚೆ ನಡೆಯಬಹುದು. ವ್ಯವಹಾರದಲ್ಲಿ ಯಾವುದೇ ಪ್ರಲೋಭನೆಯಿಂದ ದೂರವಿರಿ. ಇಂದು ನಿಮ್ಮ ಮಿತಿಗಳನ್ನು ಗುರುತಿಸುವುದು ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ. ಬಲವಂತವಾಗಿ ಏನನ್ನಾದರೂ
ಏರುವುದು ನಿಮ್ಮ ವಿರುದ್ಧ ಪರಿಣಾಮವನ್ನು ಬೀರುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ನೀವು ಸ್ವಲ್ಪ ಒತ್ತಡ ಅಥವಾ ರಾಜಿ ಮಾಡಿಕೊಳ್ಳಬಹುದು. ಮಾಧ್ಯಮ, ಗ್ಲಾಮರ್, ಮಾರ್ಕೆಟಿಂಗ್ ಮತ್ತು ಈವೆಂಟ್ಗಳಿಗೆ ಸಂಬಂಧಿಸಿದ ಜನರು ಇಂದು ಆತುರವನ್ನು ತಪ್ಪಿಸಬೇಕು. ಕಚೇರಿಯಲ್ಲಿ ಯಾರೇ ಕುತಂತ್ರ ಮಾಡಿದರೂ ಅದರ ಬಗ್ಗೆ ಜಾಗರೂಕರಾಗಿರಿ. ಇಂದು ಆಕರ್ಷಕ ಕೊಡುಗೆಗಳು ನಿಮಗೆ ತೊಂದರೆ ಮಾಡಬಹುದು. ನಿಮ್ಮ ಮೇಲ್ವಿಚಾರಕರು ಅಥವಾ ಕ್ಲೈಂಟ್ ಜೊತೆ ಸಂಘರ್ಷ ಉಂಟಾಗಬಹುದು. ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಗಮನವಿಟ್ಟು ಕೆಲಸ ಮಾಡಿ. ಇಂದು ಹಳೆಯ ವಿಷಯದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಸಂಘರ್ಷವನ್ನು ಹೊಂದಿರಬಹುದು. ಅಹಂಕಾರ ಅಥವಾ ಅತಿಯಾದ ಸೌಮ್ಯ ಸೂಚಕ ಮನೋಭಾವವು ನಿಮ್ಮ ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡುತ್ತದೆ. ನಿಮ್ಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಹಸ್ತಕ್ಷೇಪ ಮಾಡಬಹುದು. ಒಂಟಿ ಜನರು ತಪ್ಪು ಸಂಬಂಧಗಳ ಕಡೆಗೆ ಆಕರ್ಷಿತರಾಗಬಹುದು. ಇಂದಿನ ಸಂಬಂಧಗಳಲ್ಲಿ ಪಾರದರ್ಶಕತೆ ಮತ್ತು ತಾಳ್ಮೆಯ ಅಗತ್ಯವಿದೆ. ಇಂದು ನಿದ್ರೆಯ ಕೊರತೆ ಮತ್ತು ಅತಿಯಾದ ಧೂಮಪಾನವು ಖಂಡಿತ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ, ಜೊತೆಗೆ ಮಾನಸಿಕ ಚಟಪಟಿಕೆ ಮುಂದುವರಿಯುತ್ತದೆ. ಆದ್ದರಿಂದ ಧ್ಯಾನ, ನಡಿಗೆ ಅಥವಾ ಸಂಗೀತವು ಇದಕ್ಕೆ ಪರಿಹಾರವನ್ನು ನೀಡುತ್ತದೆ. ನೀರಿನ ಪ್ರಮಾಣವನ್ನು ಹೆಚ್ಚಿಸಿ. ಇಂದು ಧೂಮಪಾನವನ್ನು ಹೆಚ್ಚು ಮಾಡಬೇಡಿ. ಕನ್ಯಾ ರಾಶಿ, ಇಂದು ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ನೀವು ಅನುಭವಿಸುವಿರಿ. ಸಮಯವು ನಿಮಗೆ ಅನುಕೂಲಕರವಾಗಿದೆ. ಯಾವುದೇ ವಿಷಯದ ಬಗ್ಗೆ ಪ್ರತಿಕ್ರಿಯಿಸುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಲು ಮರೆಯದಿರಿ. ಆತುರ ಮತ್ತು ಕೋಪವು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಹುದು. ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಿ. ವಿರೋಧಿಗಳು ಇಂದು ಶಾಂತವಾಗಿರುತ್ತಾರೆ. ಇಂದು ದೊಡ್ಡ ವೈಯಕ್ತಿಕ ಸಂದಿಗ್ಧತೆಯಿಂದ ಮುಕ್ತರಾದ ನಂತರ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತದೆ. ಹಿಂದಿನ ಯಾವುದೇ ಯೋಜನೆಯನ್ನು ಕಾರ್ಯಗತಗೊಳಿಸಲು ಇದು ಸರಿಯಾದ ಸಮಯವಾಗಿದೆ. ಮನೆಯ ಹಿರಿಯರಿಂದ ಆಶೀರ್ವಾದ ಮತ್ತು ಬೆಂಬಲ ಉಳಿಯುತ್ತದೆ. ಇದು ನಿಮ್ಮ ಸಮಸ್ಯೆಗಳನ್ನು ಸಹ ಪರಿಹರಿಸುತ್ತದೆ. ಇಂದು ಯಾರಿಗಾದರೂ ಸಹಾಯ ಮಾಡುವುದರ ಜೊತೆಗೆ ನಿಮ್ಮ ಕೆಲಸದ ಮೇಲೂ ಗಮನ ಹರಿಸಿ. ಇಲ್ಲದಿದ್ದರೆ ನಿಮ್ಮ ಕೆಲಸ ಅಪೂರ್ಣವಾಗಿ ಉಳಿಯುತ್ತದೆ. ಸ್ವಲ್ಪ ಸ್ವಾರ್ಥಿಯಾಗಿರುವುದು ಸಹ ಇಂದು ಮುಖ್ಯವಾಗುತ್ತದೆ. ಇತರರ ವಿಷಯಗಳಲ್ಲಿ ಬೇಡದ ಸಲಹೆ ನೀಡಬೇಡಿ ಮತ್ತು ಇತರರ ವಿಷಯಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಬೇಡಿ. ಇಂದು ನಿಮ್ಮ ಪೂರ್ಣ ಪ್ರಯತ್ನದಿಂದಾಗಿ ವ್ಯವಹಾರ ಕಾರ್ಯವು ಸಂಘಟಿತವಾಗುತ್ತದೆ. ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಕೆಲಸಗಳನ್ನು ಪೂರ್ಣಗೊಳಿಸುವ ನೀತಿ ಯಶಸ್ವಿಯಾಗುತ್ತದೆ. ಪಾಲುದಾರಿಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ಇಂದು ಕಚೇರಿಯಲ್ಲಿ ನಡೆಯುತ್ತಿರುವ ರಾಜಕೀಯದಿಂದ ಸ್ವಲ್ಪ ಪರಿಹಾರ ಸಿಗುತ್ತದೆ. ಇಂದು ನಿಮ್ಮ ಮನಸ್ಸು ಯಾವುದೋ ವಿಷಯದ ಬಗ್ಗೆ ಅತೃಪ್ತವಾಗಿರಬಹುದು. ಅನೇಕ ಉತ್ತಮ ಆಯ್ಕೆಗಳು ಲಭ್ಯವಿದ್ದರೂ ಸಹ ನೀವು ಗೊಂದಲಕ್ಕೊಳಗಾಗುತ್ತೀರಿ. ಸದಸ್ಯರ ನಿರ್ಲಕ್ಷ್ಯದಿಂದಾಗಿ ಇಂದು ಕುಟುಂಬದಲ್ಲಿನ ವಾತಾವರಣವು ಸ್ವಲ್ಪ ಕತ್ತಲೆಯಾಗಿ ಉಳಿಯಬಹುದು. ಮಕ್ಕಳ ಬಗ್ಗೆ ಚಿಂತೆಗಳು ಉಳಿಯಬಹುದು. ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರನ್ನು ಭೇಟಿಯಾಗುವುದರಿಂದ ನಿಮಗೆ ಸ್ವಲ್ಪ ಸಮಾಧಾನ ಸಿಗುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಸಿಗುವ ಕೆಲಸದಿಂದ ನೀವು ತೃಪ್ತರಾಗಿರುವುದಿಲ್ಲ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗದಿದ್ದರೆ ನಿಮಗೆ ಅತೃಪ್ತಿ ಭಾವನೆ ಉಂಟಾಗಬಹುದು. ಸರ್ಕಾರಿ ಅಥವಾ ಕಚೇರಿ ಕೆಲಸಗಳಲ್ಲಿ ಆಸಕ್ತಿಯ ಕೊರತೆ ಇರುತ್ತದೆ. ಉದ್ಯೋಗಿಗಳು ಅಥವಾ ಬರಹಗಾರರು ಸ್ವಯಂ ಅನುಮಾನಕ್ಕೆ ಒಳಗಾಗಬಹುದು. ಇಂದು ಹೊಸ ಅವಕಾಶಗಳತ್ತ ಗಮನ ಹರಿಸುವುದು ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಇಂದು ನಿಮ್ಮ ಸಂಗಾತಿಯೊಂದಿಗಿನ ಸಂವಹನದಲ್ಲಿ ಉದಾಸೀನತೆ ಇರಬಹುದು. ಭಾವನಾತ್ಮಕ ಅಂತರವನ್ನು ಅನುಭವಿಸಬಹುದು. ಭವಿಷ್ಯದಲ್ಲಿ ಮೌಲ್ಯಯುತಬಹುದಾದ ಪ್ರಸ್ತಾಪವನ್ನು ಒಂಟಿ ಜನರು ಇಂದು ನಿರ್ಲಕ್ಷಿಸಬಹುದು. ಪ್ರೀತಿಯಲ್ಲಿ ಹೆಚ್ಚಿನ ನಿರೀಕ್ಷೆಗಳು ನಿರಾಶೆಗೆ ಕಾರಣವಾಗುತ್ತವೆ. ನಿಮ್ಮ ಸಂಬಂಧದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಇಂದು ಮಾನಸಿಕ ಬಳಲಿಕೆ, ಭಾವನಾತ್ಮಕ ಶೂನ್ಯತೆ ಮತ್ತು ಕಿರಿಕಿರಿ ನಿಮ್ಮನ್ನು ಕಾಡಬಹುದು. ನಿಮಗೆ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗದೇ ಇರಬಹುದು. ತಲೆನೋವಿನಿಂದ ಬಳಲುತ್ತಿರಬಹುದು ಅಥವಾ ನಿಮ್ಮ ಕಣ್ಣುಗಳು ಭಾರವಾಗಿರುವಂತೆ ಅನಿಸಬಹುದು. ಏಕಾಂತದಲ್ಲಿ ಸಮಯ ಕಳೆಯುವ ಬಯಕೆ ಬಲವಾಗಿರುತ್ತದೆ. ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಯು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸಮತೋಲಿತಗೊಳಿಸಬಹುದು. ತುಲಾ ರಾಶಿ, ಇಂದು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳನ್ನು ಪರಿಗಣಿಸಿ. ಸ್ವಲ್ಪ ಕಾಳಜಿ ವಹಿಸಿದರೆ ಅನೇಕ ವಿಷಯಗಳು ನಿಮ್ಮ ಪರವಾಗಿ ಸುಗಮವಾಗಿ ಸಾಗುತ್ತವೆ. ನಿಮ್ಮ ವ್ಯಾಪಾರ ಯೋಜನೆಗಳನ್ನು ರಹಸ್ಯವಾಗಿಡಿ. ಆಸ್ತಿ ಸಂಬಂಧಿಸಿದ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬೇಡಿ. ದುರಾಸೆಯು ತಪ್ಪುಗಳಿಗೆ ಕಾರಣವಾಗಬಹುದು.
ಇಂದು ಸ್ವಲ್ಪ ಜಾಗರೂಕತೆಯಿಂದ ಕೆಲಸ ಮಾಡಿದರೆ ನಿಮ್ಮ ಎಲ್ಲ ಕೆಲಸಗಳು ಸಂಘಟಿತವಾಗಿ ಪೂರ್ಣಗೊಳ್ಳುತ್ತವೆ. ಮಕ್ಕಳ ಭವಿಷ್ಯದ ಬಗ್ಗೆ ಕೆಲವು ಯೋಜನೆಗಳನ್ನು ಮಾಡಲಾಗುವುದು. ಧೈರ್ಯ ಮತ್ತು ಆತ್ಮವಿಶ್ವಾಸವಿದ್ದರೆ ಅಸಾಧ್ಯವಾದ ಕೆಲಸಗಳನ್ನು ಸಹ ಸುಲಭವಾಗಿ ಸಾಧ್ಯವಾಗಿಸಬಹುದು. ಇಂದು ಕುಟುಂಬ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳು ಉಂಟಾಗುತ್ತವೆ. ಆದರೆ ಸಮಸ್ಯೆಯನ್ನು ಶಾಂತಿಯುತವಾಗಿ ಪರಿಹರಿಸಿಕೊಳ್ಳಿ. ನಿಮ್ಮ ಅತ್ತೆ ಮಾವನೊಂದಿಗಿನ ಸಂಬಂಧದಲ್ಲಿ ಕಹಿ ಬರಲು ಬಿಡಬೇಡಿ. ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೋಪ ಮತ್ತು ಕ್ರೋಧದ ಬದಲು ಶಾಂತಿಯುತ ರೀತಿಯಲ್ಲಿ ಪರಿಹರಿಸಿಕೊಳ್ಳಿ. ಇಂದು ಕೆಲಸದ ವಾತಾವರಣವು ನಿಮ್ಮ ಪರವಾಗಿರಲಿದೆ. ಮುಖ್ಯವಾದ ಯಾವುದಾದರೂ ವಿಷಯದಲ್ಲಿ ಹೂಡಿಕೆ ಮಾಡುವುದರಿಂದ ನಿಮ್ಮ ಭವಿಷ್ಯ ಸುರಕ್ಷಿತವಾಗುತ್ತದೆ. ಒಬ್ಬ ಉದ್ಯೋಗಿಯಿಂದಾಗಿ ನೀವು ಭಾರಿ ನಷ್ಟವನ್ನು ಅನುಭವಿಸಬಹುದು. ಆದ್ದರಿಂದ ಯಾರನ್ನು ನಂಬುವ ಮೊದಲು ಸರಿಯಾಗಿ ಯೋಚಿಸಿ. ಸರ್ಕಾರಿ ಉದ್ಯೋಗಿಗಳಲ್ಲಿ ಉನ್ನತ ಅಧಿಕಾರಿಗಳಿಂದ ಮಾರ್ಗದರ್ಶನ ಬರುತ್ತದೆ. ಇಂದು ನಿಮ್ಮ ಸಹಾಯದಿಂದ ಕುಟುಂಬ ಸದಸ್ಯರಿಗೆ ಸಮಾಧಾನವಾಗುತ್ತದೆ. ಹಿರಿಯರ ಸಲಹೆಗಳು ಉಪಯುಕ್ತವೆಂದು ಸಾಬೀತುಪಡಿಸಬಹುದು. ಇಂದು ನಿಮ್ಮ ಚಟುವಟಿಕೆಗಳಲ್ಲಿ ನಿಮಗೆ ಸ್ವಲ್ಪ ಸಹಾಯ ಸಿಗಬಹುದು. ಪರಸ್ಪರ ಕ್ರಿಯೆಯಿಂದ ಕುಟುಂಬದ ಸಾಮರಸ್ಯ ಬಲಗೊಳ್ಳುತ್ತದೆ. ಇಂದು ಗೃಹಿಣಿಯರು ನಿರ್ಗತಿಕರಿಗೆ ಸಹಾಯ ಮಾಡುವ ಮೂಲಕ ಆತ್ಮತೃಪ್ತಿಯನ್ನು ಅನುಭವಿಸುತ್ತಾರೆ. ವ್ಯವಹಾರದಲ್ಲಿ ಪಾರದರ್ಶಕತೆ ಲಾಭ ತರುತ್ತದೆ. ಸಾಮಾಜಿಕ ಗೌರವ ಹೆಚ್ಚಾಗುತ್ತದೆ ಮತ್ತು ದಿನವು ಸೌಮ್ಯತೆಯಿಂದ ತುಂಬಿರುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹಕಾರ ಮನೋಭಾವವನ್ನು ಪ್ರಶಂಸಿಸಲಾಗುತ್ತದೆ. ಹಿರಿಯರೊಂದಿಗೆ ಉತ್ತಮ ಸಮನ್ವಯ ಇರುತ್ತದೆ. ತಂಡದ ಕೆಲಸವು ಯಶಸ್ಸನ್ನು ತರುತ್ತದೆ. ಇಂದು ನೀವು ಸರ್ಕಾರೇತರ ಸಂಸ್ಥೆ, ಸಮಾಲೋಚನೆ, ಬೋಧನೆ ಅಥವಾ ಬ್ಯಾಂಕಿಂಗ್ನೊಂದಿಗೆ ಸಂಬಂಧ ಹೊಂದಿದ್ದರೆ ಇಂದು ಪ್ರಯೋಜನಕಾರಿಯಾಗಲಿದೆ. ಸಹ ಉದ್ಯೋಗಿಗಳು ನಿಮ್ಮ ಸಹಾಯವನ್ನು ನಿರೀಕ್ಷಿಸಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮತೋಲನ ಇರುತ್ತದೆ. ಪ್ರೀತಿಯಲ್ಲಿ ನೀವು ಪರಸ್ಪರ ಸಮಯ ಮತ್ತು ಬೆಂಬಲವನ್ನು ನೀಡುತ್ತೀರಿ. ಅವಿವಾಹಿತರು ಭಾವುಕ ಮತ್ತು ದಾನಶೀಲ ವ್ಯಕ್ತಿಗಳತ್ತ ಆಕರ್ಷಿತರಾಗಬಹುದು. ಸಂಬಂಧಗಳಲ್ಲಿ ಕೊಡುಕೊಳ್ಳುವಿಕೆಯ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಪ್ರಯೋಜನಕಾರಿಯಾಗಲಿದೆ. ಇಂದು ದೈಹಿಕವಾಗಿ ನಿಮ್ಮ ಶಕ್ತಿಯು ಸಮತೋಲನದಲ್ಲಿರುತ್ತದೆ. ದೀರ್ಘಕಾಲದ ನೋವಿನಿಂದ ನಿಮಗೆ ಪರಿಹಾರ ಸಿಗುತ್ತದೆ. ಮಾನಸಿಕ ಸ್ಥಿರತೆ ಉಳಿಯುತ್ತದೆ. ರಕ್ತದಾನ ಮಾಡಲು ಅಥವಾ ಯಾರಿಗಾದರೂ ವೈದ್ಯಕೀಯ ನೆರವು ನೀಡಲು ಸಾಧ್ಯವಿದೆ. ಯೋಗ ಅಥವಾ ಪ್ರಾಣಾಯಾಮವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಆರೋಗ್ಯದ ಬಗ್ಗೆ ನಿಮ್ಮ ವರ್ತನೆ ಸಕಾರಾತ್ಮಕವಾಗಿರುತ್ತದೆ. ವೃಶ್ಚಿಕ ರಾಶಿ. ಇಂದು ನೀವು ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಎಲ್ಲ ಅಂಶಗಳನ್ನು ಎಚ್ಚರಿಕೆಯಿಂದ ಯೋಚಿಸಿ. ಇತರರೊಂದಿಗೆ ಸಂದರ್ಭಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿರುತ್ತವೆ. ಹಣದ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ. ಮಧ್ಯಾಹ್ನದಿಂದ ಕೆಲಸ ಕಾರ್ಯಗಳು ವೇಗ ಪಡೆಯಲಿವೆ. ಇಂದು ನೀವು ನಿರಾಳ ಮನಸ್ಥಿತಿಯಲ್ಲಿರುತ್ತೀರಿ. ನೀವು ನಿಮ್ಮ ಜೀವನ ಶೈಲಿಯನ್ನು ಮತ್ತಷ್ಟು ಸುಧಾರಿಸಲು ಪ್ರಯತ್ನಿಸುತ್ತೀರಿ. ಸಾಲವಾಗಿ ಪಡೆದ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ. ಮನೆ ಮತ್ತು ವೃತ್ತಿಯ ನಡುವೆ ಸರಿಯಾದ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಮಹಿಳೆಯರು ಯಶಸ್ವಿಯಾಗುತ್ತಾರೆ. ಇಂದು ಕೆಲವು ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವುದರಿಂದ ನಿರೀಕ್ಷೆಗಿಂತ ಹೆಚ್ಚು ವೆಚ್ಚವಾಗುತ್ತದೆ. ಯಾವುದೇ ವಿಶೇಷ ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಇತರರ ಮಾತುಗಳಿಂದ ಪ್ರಭಾವಿತರಾಗಬೇಡಿ. ನಿಮ್ಮ ಸ್ವಂತ ಕಾರ್ಯ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಿ. ಎಲ್ಲಿಯಾದರೂ ಹಣವನ್ನು ಸಾಲವಾಗಿ ನೀಡುವ ಮೊದಲು ಅದು ಹಿಂತಿರುಗಿಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಇಂದು ವ್ಯವಹಾರದಲ್ಲಿ ಉತ್ಪಾದನೆಯ ಜೊತೆಗೆ ಮಾರ್ಕೆಟಿಂಗ್ ಸಂಬಂಧಿಸಿದ ಸಂಪರ್ಕಗಳನ್ನು ಹೆಚ್ಚಿಸುವತ್ತಲೂ ಗಮನ ಹರಿಸಿ. ಮಾಧ್ಯಮ ಮತ್ತು ಆನ್ಲೈನ್ ಚಟುವಟಿಕೆಗಳ ಮೂಲಕ ನೀವು ಅತ್ಯುತ್ತಮ ಮಾಹಿತಿಯನ್ನು ಪಡೆಯುತ್ತೀರಿ. ಇವುಗಳ ಮೂಲಕ ನೀವು ನಿಮ್ಮ ವ್ಯವಹಾರಕ್ಕೆ ವೇಗವನ್ನು ನೀಡಬಹುದು. ಇಂದು ಕುಟುಂಬದ ನಿರ್ಧಾರಗಳಲ್ಲಿ ನಿಮ್ಮ ಪಾತ್ರ ಸೀಮಿತವಾಗಿರಬಹುದು. ನೀವು ಹೊಸದನ್ನು ಕಲಿಯುವಿರಿ. ಮಕ್ಕಳಿಗೆ ಸಂಬಂಧಿಸಿದ ಕಾಳಜಿಗಳು ನಿಮ್ಮ ಮನಸ್ಸಿನಲ್ಲಿ ಉಳಿಯಬಹುದು. ಮನೆಯ ವಾತಾವರಣ ಸ್ವಲ್ಪ ಶಾಂತವಾಗಿರುತ್ತದೆ ಆದರೆ ಆಳವಾಗಿರುತ್ತದೆ. ವ್ಯಾಪಾರಿಗಳು ಹಿಂದಿನ ವಹಿವಾಟುಗಳನ್ನು ಪರಿಶೀಲಿಸಬೇಕು. ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕಾಗುತ್ತದೆ. ಗೃಹಿಣಿಯರು ಇಂದು ಆತ್ಮಾವಲೋಕನ ಮಾಡಿಕೊಳ್ಳುತ್ತಾರೆ
ಮತ್ತು ತಮಗಾಗಿ ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ದಿನವೂ ನಿಮಗೆ ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರುತ್ತದೆ. ಕೆಲಸದ ಸ್ಥಳದಲ್ಲಿ ಸ್ವಯಂ ಆತ್ಮಾವಲೋಕನದ ಅಗತ್ಯವಿದೆ. ಇಂದು ಕೆಲವು ಹಳೆಯ ನಿರ್ಧಾರಗಳನ್ನು ಪುನರ್ವಿಮರ್ಶಿಸಬೇಕಾಗುತ್ತದೆ. ನೀವು ಸಂಶೋಧನೆ, ಮನೋವಿಜ್ಞಾನ, ಗ್ರಂಥಾಲಯ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿದ್ದರೆ ಇಂದು ನಿಮಗೆ ಸೃಜನಶೀಲ ಶಕ್ತಿ ಸಿಗುತ್ತದೆ. ಕಚೇರಿಯಲ್ಲಿ ಶಾಂತವಾಗಿರುವುದು ಪ್ರಯೋಜನಕಾರಿಯಾಗಿದೆ. ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಜಾಗದ ಅಗತ್ಯವನ್ನು ನೀವು ಅನುಭವಿಸಬಹುದು. ಸಂಗಾತಿಯ ನಡವಳಿಕೆಯಲ್ಲಿ ದೂರ ಅಥವಾ ಮೌನ ಕಂಡುಬರಬಹುದು. ಒಂಟಿ ಜನರು ಪ್ರಸ್ತುತ ಯಾವುದೇ ಸಂಬಂಧಕ್ಕೆ ಹೋಗುವುದನ್ನು ತಪ್ಪಿಸಬಹುದು. ಆತ್ಮಾವಲೋಕನವು ನಿಮ್ಮ ಭಾವನೆಗಳಿಗೆ ಸ್ಪಷ್ಟತೆಯನ್ನು ತರುತ್ತದೆ. ಇಂದು ಅನಗತ್ಯ ಪ್ರಶ್ನೆಗಳಿಂದ ದೂರವಿರಿ. ಇಂದು ನೀವು ಮಾನಸಿಕವಾಗಿ ದಣಿದಿರಬಹುದು. ತಲೆನೋವು ಅಥವಾ ಆಯಾಸ ನಿಮ್ಮನ್ನು ಕಾಡಬಹುದು. ಏಕಾಂತತೆಯಲ್ಲಿಯೂ ನೆಮ್ಮದಿ ಸಿಗಬಹುದು. ನಿದ್ರೆಯ ಕೊರತೆಯಿಂದ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಧ್ಯಾನ ಮತ್ತು ಶಾಂತ ಸಂಗೀತವು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇಂದು ನೀವು ಆಹಾರವನ್ನು ತಪ್ಪಿಸಬೇಡಿ. ಸರಿಯಾದ ಕ್ರಮದಲ್ಲಿ ಮತ್ತು ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸಿ. ಧನುರಾಶಿ, ಇಂದು ನಿಮ್ಮ ಗುರಿಯನ್ನು ಸಾಧಿಸಲು ಮಾಡಿದ ಕಠಿಣ ಪರಿಶ್ರಮವು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸವನ್ನು ತೆಗೆದುಕೊಳ್ಳಬೇಡಿ. ಇಲ್ಲದಿದ್ದರೆ ನೀವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಿ. ಯುವಕರು ತಮ್ಮ ವೃತ್ತಿ ಜೀವನದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಹಳೆಯ ತಪ್ಪುಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಿ. ಇಂದು ಕೆಲವು ಸಕಾರಾತ್ಮಕ ಚಲನೆ ಇರುತ್ತದೆ. ಕುಟುಂಬದ ವಿವಾಹ ಯೋಗ್ಯ ಸದಸ್ಯರಿಗೆ ಸೂಕ್ತವಾದ ಪ್ರಸ್ತಾಪ ಬರುತ್ತದೆ. ನಿಮ್ಮ ರಾಜಕೀಯ ಸಂಪರ್ಕಗಳಲ್ಲಿ ಒಂದರಿಂದ ನೀವು ಪ್ರಯೋಜನ ಪಡೆಯಬಹುದು. ನಿಮ್ಮ ಕುಟುಂಬ ಮತ್ತು ವೃತ್ತಿಪರ ಜವಾಬ್ದಾರಿಗಳ ನಡುವೆ ನೀವು ಸರಿಯಾದ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೀರಿ. ಇಂದು ಸರಿಯಾದ ಸಮಯ ನಿರ್ವಹಣೆಯಲ್ಲಿ ಕಾಪಾಡಿಕೊಳ್ಳಿ. ಯಾವುದೇ ಆಪ್ತ ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗಿನ ನಿಮ್ಮ ಸಂಬಂಧ ಹಾಳಾಗದಂತೆ ಎಚ್ಚರ ವಹಿಸಿ ಮತ್ತು ಇದಕ್ಕಾಗಿ ನೀವು ಸರಿಯಾದ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಸೋಮಾರಿತನ ಮತ್ತು ಆಲಸ್ಯದಂತಹ ಅಭ್ಯಾಸಗಳನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ. ಇಂದು ವ್ಯವಹಾರದಲ್ಲಿ ಉತ್ತಮ ವ್ಯವಸ್ಥೆ ಇರುತ್ತದೆ ಮತ್ತು ಸಿಬ್ಬಂದಿಯಿಂದ ಸರಿಯಾದ ಸಹಕಾರವು ಉಳಿಯುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿಯೂ ಸಹ ಇಂದು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೆಲಸ ಮಾಡುವ ವೃತ್ತಿಪರರು ಕೆಲವು ವಿಷಯಗಳ ಬಗ್ಗೆ ತಮ್ಮ ಉನ್ನತ ಅಧಿಕಾರಿಗಳೊಂದಿಗೆ ಒತ್ತಡವನ್ನು ಹೊಂದಿರಬಹುದು. ಇಂದು ಕೋಪಗೊಳ್ಳುವ ಬದಲು ಸಮಸ್ಯೆಗಳನ್ನು ಶಾಂತಿಯುತವಾಗಿ ನಿಭಾಯಿಸಿಕೊಳ್ಳಿ. ಇಂದು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಭೇಟಿ ಮಾಡುವ ಅವಕಾಶ ಸಿಗಲಿವೆ. ಕೆಲವು ಪ್ರಮುಖ ಒಪ್ಪಂದಗಳನ್ನು ಇಂದು ಅಂತಿಮಗೊಳಿಸಬಹುದು. ಈ ದಿನವು ಪ್ರೀತಿ ಮತ್ತು ಸಾಮರಸ್ಯದಿಂದ ತುಂಬಿರುತ್ತದೆ. ಇಂದು ಮಾಧ್ಯಮ, ಸಮಾಲೋಚನೆ, ಹಣಕಾಸು ಅಥವಾ ಹೋಟೆಲ್ ಉದ್ಯಮಕ್ಕೆ ಸಂಬಂಧಿಸಿದ ಜನರು ದೊಡ್ಡ ವ್ಯವಹಾರಗಳನ್ನು ಪಡೆಯಬಹುದು. ತಂಡದ ಕೆಲಸವು ಯೋಜನೆಯನ್ನು ವೇಗಗೊಳಿಸುತ್ತದೆ. ಕಚೇರಿಯಲ್ಲಿ ಸಹ ಉದ್ಯೋಗಿಗಳೊಂದಿಗಿನ ಸಂಬಂಧ ಸುಧಾರಿಸುತ್ತದೆ. ಪಾಲುದಾರಿಕೆ ಕೆಲಸಗಳಲ್ಲಿ ಪ್ರಗತಿ ಇರುತ್ತದೆ. ಹಳೆಯ ಸಂಪರ್ಕಗಳು ಸಹಾಯಕವಾಗುತ್ತವೆ. ಇಂದು ಪ್ರೇಮ ಸಂಬಂಧಗಳಿಗೆ ಬಹಳ ಶುಭ ದಿನವಾಗಿದೆ. ಹೊಸ ಸಂಬಂಧ ಆರಂಭವಾಗಬಹುದು ಅಥವಾ ಹಳೆಯ ಸಂಬಂಧ ಮತ್ತೆ ಹುಟ್ಟಿಕೊಳ್ಳಬಹುದು. ಮದುವೆಯ ಪ್ರಸ್ತಾಪಕ್ಕೆ ಸಂಬಂಧಿಸಿದಂತೆ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಆಳವಾದ ಸಂಪರ್ಕದಲ್ಲಿರುತ್ತಾರೆ. ಸಣ್ಣ ಪ್ರವಾಸದ ಸಾಧ್ಯತೆಯೂ ಇದೆ. ಇಂದು ಥೈರಾಯ್ಡ್ ಸಮಸ್ಯೆ ಇರುವವರು ಜಾಗರೂಕರಾಗಿರಬೇಕು. ಮನಸ್ಸು ಸ್ಥಿರವಾಗಿರುತ್ತದೆ, ಆದರೆ ಹಾರ್ಮೋನ್ಗಳ ಅಸಮತೋಲನದ ಸಾಧ್ಯತೆ ಇದೆ. ನಿಮ್ಮ ನೀರಿನ ಸೇವನೆಯನ್ನು ಹೆಚ್ಚಿಸಿ ಮತ್ತು ಸಿಹಿ ತಿಂಡಿಗಳನ್ನು ತಪ್ಪಿಸಿ. ಯೋಗ ಮತ್ತು ಆಳವಾದ ಉಸಿರಾಟದ ವ್ಯಾಯಾಮಗಳು ನಿಮಗೆ ಇಂದು ಪ್ರಯೋಜನಕಾರಿಯಾಗಿರುತ್ತವೆ. ಮಕರ ರಾಶಿ, ಇಂದು ಕುಟುಂಬ ಮತ್ತು ಆರ್ಥಿಕ ದೃಷ್ಟಿಕೋನದಿಂದ ಮಂಗಳಕರವಾಗಿದೆ. ಅನಗತ್ಯ ಚರ್ಚೆಗಳಲ್ಲಿ ಸಿಲುಕಿಕೊಳ್ಳಬೇಡಿ. ತಪ್ಪು ತಿಳುವಳಿಕೆಯಿಂದ ಸಂಬಂಧಗಳು ಹಾಳಾಗಬಹುದು. ಸಮಸ್ಯೆಯನ್ನು ಶಾಂತಿಯುತವಾಗಿ ಪರಿಹರಿಸಿಕೊಳ್ಳಿ. ವ್ಯಾಪಾರ ಚಟುವಟಿಕೆಗಳು ವ್ಯವಸ್ಥಿತವಾಗಿ ಮುಂದುವರಿಯುತ್ತದೆ, ಆದರೆ ತರಾತುರಿಯಲ್ಲಿ ಮಾಡುವ ಕೆಲಸದಿಂದ ತೊಂದರೆ ಇರುತ್ತದೆ. ಇಂದು ಅನೇಕ ರೀತಿಯ ಸಾಧನೆಗಳನ್ನು ಪಡೆಯುವ ಸಾಧ್ಯತೆ ಇದೆ, ಆದರೆ ಯಾವುದೇ ಕೆಲಸ ಮಾಡುವ ಮೊದಲು ಅದರ ಬಗ್ಗೆ ಆಳವಾದ ಮಾಹಿತಿಯನ್ನು ಪಡೆಯಿರಿ. ಇದರೊಂದಿಗೆ ನೀವು ನಿಮ್ಮ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ನೀವು ಸಾಮಾಜಿಕ ಮತ್ತು ಕೌಟುಂಬಿಕ ಚಟುವಟಿಕೆಗಳಲ್ಲಿ ಸಂತೋಷದ ಸಮಯವನ್ನು ಇಂದು ಕಳೆಯುತ್ತೀರಿ.
ಇಂದು ಪ್ರಸ್ತುತ ಸಮಯವು ನಿಮ್ಮನ್ನು ಪ್ರಾಯೋಗಿಕವಾಗಿರಿಸಿಕೊಳ್ಳುವಂತೆ ಒತ್ತಾಯಿಸುತ್ತದೆ. ನಿಮ್ಮ ಸ್ವಂತ ಕೆಲಸದ ಮೇಲೆ ಗಮನ ಹರಿಸಿ ಮತ್ತು ಇತರರ ಕೆಲಸದಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಬೇಡಿ ಅಥವಾ ಬೇಡದ ಸಲಹೆಗಳನ್ನು ನೀಡಬೇಡಿ. ನೆರೆಹೊರೆಯವರೊಂದಿಗೆ ಅಥವಾ ಹೊರಗಿನವರೊಂದಿಗೆ ವಾದ ಉಂಟಾಗಬಹುದು. ಮಕ್ಕಳ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿಯೂ ಸ್ವಲ್ಪ ಸಮಯ ಕಳೆಯಿರಿ. ಇಂದು ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಸಮಯ ಕಳೆಯಲು ಸಾಧ್ಯವಾಗದೇ ಇರಬಹುದು, ಆದರೆ ಹೆಚ್ಚಿನ ಕೆಲಸಗಳನ್ನು ಮನೆಯಿಂದಲೇ ಫೋನ್ ಮೂಲಕ ಪೂರ್ಣಗೊಳಿಸಲಾಗುತ್ತದೆ. ಆದಾಯದ ಪರಿಸ್ಥಿತಿ ಉತ್ತಮವಾಗಿ ಉಳಿಯುತ್ತದೆ. ಉದ್ಯೋಗದಲ್ಲಿರುವವರು ಈಗ ವರ್ಗಾವಣೆಗೆ ಪ್ರಯತ್ನಿಸಬಾರದು. ಇಂದು ವ್ಯಾಪಾರ ವರ್ಗವು ಹೊಸ ಗ್ರಾಹಕರನ್ನು ಪಡೆಯಬಹುದು. ಉದ್ಯೋಗದಲ್ಲಿರುವವರಿಗೆ ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಇಂದು ಯಾವುದೇ ಈಡೇರದ ಆಸೆ ಈಡೇರಬಹುದು. ಪ್ರಯಾಣ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ. ವಿಶ್ವಾಸಾರ್ಹ ಜನರು ನಿಮ್ಮನ್ನು ಇಂದು ಬೆಂಬಲಿಸುತ್ತಾರೆ. ಇಂದು ವೈದ್ಯಕೀಯ ಮತ್ತು ನಿರ್ವಹಣಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ಹೊಸ ಎತ್ತರವನ್ನು ಮುಟ್ಟಬಹುದು. ಸಂದರ್ಶನ ನೀಡುವವರು ಯಶಸ್ವಿಯಾಗುತ್ತಾರೆ. ನೀವು ಇಂದು ಬಡ್ತಿ ಅಥವಾ ವೇತನ ಹೆಚ್ಚಳದ ಸುದ್ದಿಯನ್ನು ಪಡೆಯಬಹುದು. ಉದ್ಯೋಗಿಗಳಿಗೆ ದೊಡ್ಡ ಯೋಜನೆಗಳು ಸಿಗುವ ಸೂಚನೆಗಳಿವೆ. ಕಾರ್ಪೊರೇಟ್ ಜನರು ಹೊಸ ಪಾತ್ರಗಳಿಗೆ ಇಂದು ಸಿದ್ಧರಾಗಬೇಕು. ಇಂದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧದಲ್ಲಿ ಉತ್ತಮ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಪರಸ್ಪರರ ಆಸೆಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಅದ್ಭುತ ಅವಕಾಶ ಸಿಗುತ್ತದೆ. ಒಂಟಿ ಜನರ ಜೀವನದಲ್ಲಿ ಇಂದು ಹೊಸ ಆಕರ್ಷಣೆ ಪ್ರವೇಶಿಸಬಹುದು. ವಿವಾಹಿತರಲ್ಲಿ ಭಾವನಾತ್ಮಕ ಆಳ ಹೆಚ್ಚಾಗುತ್ತದೆ. ಇಂದು ಪ್ರಯಾಣಿಸುವ ಯೋಜನೆಯೂ ಸಹ ಮಾಡಬಹುದು. ಇಂದು ನಿಮ್ಮ ದೇಹದಲ್ಲಿ ಶಕ್ತಿ ಇರುತ್ತದೆ, ಆದರೆ ಹೆಚ್ಚು ಓಡಾಡುವುದರಿಂದ ನಿಮಗೆ ಆಯಾಸವಾಗಬಹುದು. ಮಾನಸಿಕ ಸಮತೋಲನ ಮತ್ತು ಸಂತೋಷ ಉಳಿಯುತ್ತದೆ. ಧ್ಯಾನ ಮತ್ತು ಬೆಳಗಿನ ನಡಿಗೆ ನಿಮಗೆ ತಾಜಾತನದ ಭಾವನೆಯನ್ನು ನೀಡುತ್ತದೆ. ನಿಮ್ಮ ಆಹಾರವನ್ನು ಇಂದು ಸಮತೋಲನದಲ್ಲಿಡಿ. ಕುಂಭರಾಶಿ, ಇಂದು ನಿಮ್ಮ ಪರವಾಗಿ ಬರುವ ವಿಷಯಗಳು ನಿಮ್ಮ ವಿರುದ್ಧವೂ ಆಗುವ ಸಾಧ್ಯತೆ ಇದೆ. ಜನರ ನಡವಳಿಕೆಯಲ್ಲಿನ ಬದಲಾವಣೆಗಳಿಂದಾಗಿ ನೀವು ಅಶಾಂತಿಯನ್ನು ಅನುಭವಿಸುವಿರಿ. ಕೌಟುಂಬಿಕ ಜೀವನವು ಉತ್ತಮವಾಗಿರುತ್ತದೆ, ಆದರೆ ಸಂಗಾತಿಯೊಂದಿಗೆ ಸ್ವಲ್ಪ ಅಸಮಾಧಾನವಿರಬಹುದು. ಕೆಲಸದ ಸ್ಥಳದಲ್ಲಿ ಪ್ರಶಂಸೆ ಇರುತ್ತದೆ. ಯೋಜನೆಯ ಪ್ರಕಾರ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಇಂದು ನೀವು ಮತ್ತೆ ನಿಮ್ಮ ಶಕ್ತಿಯನ್ನು ಸಂಗ್ರಹಿಸಲು ಮತ್ತು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುತ್ತದೆ. ನೀವು ಸಮಯವನ್ನು ಗೌರವಿಸಿದರೆ ಸಮಯ ನಿಮಗೆ ಉತ್ತಮ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ಇಂದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಕೆಲವೊಮ್ಮೆ ನಿಮ್ಮ ಚಂಚಲ ಮತ್ತು ಭಾವನಾತ್ಮಕ ಸ್ವಭಾವವು ನಿಮಗೆ ತೊಂದರೆಗೆ ಕಾರಣವಾಗುತ್ತದೆ. ನಿಮ್ಮ ಪ್ರಮುಖ ವಸ್ತುಗಳು, ದಾಖಲೆಗಳು ಇತ್ಯಾದಿಗಳನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ, ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಲುಕಬಹುದು. ಇಂದು ವ್ಯವಹಾರ ವಿಷಯಗಳಲ್ಲಿ ಸಂದರ್ಭಗಳು ಹೆಚ್ಚಿನ ಮಟ್ಟಿಗೆ ನಿಮ್ಮ ಪರವಾಗಿರುತ್ತವೆ. ಸರ್ಕಾರಿ ವಿಷಯಗಳಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಗೆಹರಿಯುತ್ತವೆ. ಉದ್ಯೋಗಿಗಳು ತಮ್ಮ ಸಹ ಉದ್ಯೋಗಿಗಳೊಂದಿಗೆ ಕೆಟ್ಟ ಸಂಬಂಧವನ್ನು ಹೊಂದಿರಬಹುದು. ಇದು ಕಚೇರಿ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಇಂದು ನೀವು ಭಾವನೆಗಳ ಆಳವನ್ನು ಅನುಭವಿಸುವಿರಿ. ಮನೆಯಲ್ಲಿ ವಾತಾವರಣ ಸಿಹಿಯಾಗಿರುತ್ತದೆ ಮತ್ತು ಕುಟುಂಬ ಸದಸ್ಯರೊಂದಿಗೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಮಕ್ಕಳ ಚಿಂತೆ ಕಡಿಮೆಯಾಗುತ್ತದೆ ಮತ್ತು ಹಿರಿಯರ ಮಾತುಗಳು ಮನಸ್ಸಿಗೆ ಶಾಂತಿ ತರುತ್ತವೆ. ಮನೆ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ವಿವೇಚನೆಯಿಂದ ವರ್ತಿಸುವುದರಿಂದ ನೀವು ಯಶಸ್ಸನ್ನು ಪಡೆಯುತ್ತೀರಿ. ವ್ಯವಹಾರದಲ್ಲಿ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೀರಿ. ಕೆಲಸದಲ್ಲಿ ನಿಮ್ಮ ಸಹ ಉದ್ಯೋಗಿಗಳಿಂದ ಭಾವನಾತ್ಮಕ ಬೆಂಬಲ ಸಿಗುತ್ತದೆ. ಇಂದು ಸಮಾಲೋಚನೆ, ಆರೈಕೆ, ವಿನ್ಯಾಸ ಅಥವಾ ಕಲೆಗೆ ಸಂಬಂಧಿಸಿದ ಜನರು ಸೃಜನಶೀಲ ದಿಕ್ಕಿನಲ್ಲಿ ಮುಂದುವರಿಯುತ್ತಾರೆ. ತಂಡದಲ್ಲಿರುವ ಯಾರೊಬ್ಬರ ಸಹಾಯವು ನಿಮ್ಮ ಪರವಾಗಿ ಕೆಲಸ ಮಾಡಬಹುದು. ಕಚೇರಿಯಲ್ಲಿ ಸಹ ಉದ್ಯೋಗಿಗಳೊಂದಿಗಿನ ಬಾಂಧವ್ಯ ಬಲಗೊಳ್ಳುತ್ತದೆ. ಆರೋಗ್ಯ ಅಥವಾ ಸಾಮಾಜಿಕ ವಲಯಕ್ಕೆ ಸಂಬಂಧಿಸಿದ ವೃತ್ತಿ ಜೀವನ ಹೊಂದಿರುವ ವಿದ್ಯಾರ್ಥಿಗಳು ಇಂದು ವಿಶೇಷ ಪ್ರಗತಿಯನ್ನು ಕಾಣುತ್ತಾರೆ. ಇಂದು ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಸಂವಹನ ನಡೆಸಿದರೆ ನಿಮ್ಮ ಸಂಬಂಧದಲ್ಲಿ ಮಾಧುರ್ಯ ಇರುತ್ತದೆ. ಹೊಸ ಸಂಬಂಧ ಹೊಂದಿರುವವರು ಪರಸ್ಪರ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅವಿವಾಹಿತರು ತಮ್ಮ ಸಾಮಾಜಿಕ ವಲಯದಿಂದ ವಿಶೇಷ ವ್ಯಕ್ತಿಯನ್ನು ಕಾಣಬಹುದು.
ಹಳೆಯ ಸಂಗಾತಿಯ ನೆನಪುಗಳು ಇಂದು ನಿಮ್ಮ ಹೃದಯವನ್ನು ಮುಟ್ಟಬಹುದು. ಇಂದು ನೀವು ಮನಸ್ಥಿತಿಯಲ್ಲಿ ಏರುಪೇರು ಅಥವಾ ಭಾವನಾತ್ಮಕ ಆಯಾಸವನ್ನು ಅನುಭವಿಸಬಹುದು. ತಲೆನೋವು ಅಥವಾ ಕುತ್ತಿಗೆಯಲ್ಲಿ ಬಿಗಿತ ಉಂಟಾಗಬಹುದು. ಹೆಚ್ಚು ನೀರು ಕುಡಿಯಿರಿ ಮತ್ತು ಸಾಕಷ್ಟು ನಿದ್ರೆ ಮಾಡಿ. ಭಾವನಾತ್ಮಕ ಸಮತೋಲನಕ್ಕಾಗಿ ಆತ್ಮಾವಲೋಕನ ಮಾಡಿಕೊಳ್ಳಿ. ಇಂದು ಯೋಗ ಮಾಡುವುದು ಮತ್ತು ಶಾಂತ ಸಂಗೀತವನ್ನು ಕೇಳುವುದು ತುಂಬ ಪ್ರಯೋಜನಕಾರಿಯಾಗಿದೆ. ಮೀನರಾಶಿ, ಇಂದು ದಿನವು ಉತ್ತಮವಾಗಿರುತ್ತದೆ. ನಿಮ್ಮ ಆಲೋಚನೆಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ನೀವು ಅನುಭವಿಸುವಿರಿ. ನಿಮ್ಮ ಯೋಚನೆಗಳನ್ನು ಕಾರ್ಯಗತಗೊಳಿಸಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಕೆಲಸವನ್ನು ಅಪೂರ್ಣವಾಗಿ ಬಿಡಬೇಡಿ ಮತ್ತು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಿ. ಇಂದು ಕುಟುಂಬದ ಹಿರಿಯರ ಸದಸ್ಯರ ಸಲಹೆಯೊಂದಿಗೆ ನಿಮ್ಮ ಯಾವುದೇ ಹಳೆಯ ಸಮಸ್ಯೆ ಬಗೆಹರಿಯುತ್ತದೆ ಮತ್ತು ನೀವು ಹೊಂದಿರುವ ಯಾವುದೇ ಚಿಂತೆಗಳು ದೂರವಾಗುತ್ತವೆ. ನಿಮ್ಮ ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಕೆಲವು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದರಿಂದ ಕಾರ್ಯನಿರತತೆಯಿಂದ ಮುಕ್ತಿ ಸಿಗುತ್ತದೆ. ಇಂದು ಅನಗತ್ಯ ವಿಷಯಗಳಿಗೆ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಶಕ್ತಿ ಮತ್ತು ಕೆಲಸದ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ಸೋಮಾರಿತನದಿಂದಾಗಿ ನೀವು ಕೆಲವು ಕೆಲಸವನ್ನು ಅಪೂರ್ಣವಾಗಿ ಬಿಡಬಹುದು. ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಇಲ್ಲಿ ಕೆಲವು ರೀತಿಯ ತಪ್ಪುಗಳಾಗುವ ಸಾಧ್ಯತೆ ಇದೆ. ವ್ಯವಹಾರ ವಿಷಯಗಳಲ್ಲಿ ಇಂದು ಯಾವುದೇ ಹೊಸ ಕೆಲಸದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗುತ್ತದೆ. ಆದ್ದರಿಂದ ನಿಮ್ಮ ಗಮನವನ್ನು ಪ್ರಸ್ತುತ ಚಟುವಟಿಕೆಗಳ ಮೇಲೆ ಮಾತ್ರ ಇರಿಸಿ. ಉದ್ಯೋಗದಲ್ಲಿರುವ ಜನರು ತಮ್ಮ ಒಂದು ಯೋಜನೆಯನ್ನು ಇಂದು ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ಕೆಲವು ವಿಶೇಷ ಸಾಧನೆಗಳನ್ನು ಸಹ ಪಡೆಯುತ್ತಾರೆ. ಇಂದು ನಿಮ್ಮ ಯೋಜನೆಗಳಿಗೆ ನಿರ್ದಿಷ್ಟ ಆಕಾರ ನೀಡುವ ಅನುಕೂಲಕರ ದಿನವಾಗಿದೆ. ಕುಟುಂಬ ಸದಸ್ಯರ ಸಲಹೆಯು ಪ್ರಯೋಜನಗಳನ್ನು ತರಬಹುದು. ಮಕ್ಕಳು ಅಧ್ಯಯನದಲ್ಲಿ ಆಸಕ್ತಿ ತೋರಿಸುತ್ತಾರೆ ಮತ್ತು ಹಿರಿಯರ ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ. ಮನೆ ಕೆಲಸದಲ್ಲಿ ಸಮತೋಲನ ಇರುತ್ತದೆ. ಹೂಡಿಕೆ ಅಥವಾ ಉಳಿತಾಯದ ಬಗ್ಗೆ ಚಿಂತನಾಶೀಲ ಕ್ರಮಗಳನ್ನು ತೆಗೆದುಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ. ಇಂದು ಅಂತಾರಾಷ್ಟ್ರೀಯ ಯೋಜನೆಗಳು, ಆನ್ಲೈನ್ ಕೆಲಸ ಅಥವಾ ಲಾಜಿಸ್ಟಿಕ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಹೊಸ ಸಾಧ್ಯತೆಗಳು ತೆರೆದುಕೊಳ್ಳುತ್ತವೆ. ಉದ್ಯೋಗ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿರುವ ಜನರಿಗೆ ಬಲವಾದ ಕೊಡುಗೆ ಇಂದು ಸಿಗಬಹುದು. ಇಂದು ನೀವು ಪ್ರೇಮ ಸಂಬಂಧದಲ್ಲಿ ದೂರದಲ್ಲಿದ್ದರೆ ಫೋನಿನ ಮೂಲಕ ನಿಮ್ಮ ಮಾತುಕತೆ ಬಲಗೊಳ್ಳುತ್ತದೆ. ಪ್ರೇಮ ವಿವಾಹವನ್ನು ಯೋಜಿಸುವ ದಂಪತಿಗಳಿಗೆ ಅವರ ಕುಟುಂಬ ಸದಸ್ಯರಿಂದ ಬೆಂಬಲ ಸಿಗಬಹುದು. ಭವಿಷ್ಯದ ಬಗ್ಗೆ ಸಂಗಾತಿಯೊಂದಿಗೆ ಚರ್ಚೆ ನಡೆಯಲಿದೆ. ಒಂಟಿ ಜನರು ತಮ್ಮ ಸ್ನೇಹ ವಲಯದಲ್ಲಿ ಕೆಲವು ವಿಶೇಷ ಆಕರ್ಷಣೆಯನ್ನು ಅನುಭವಿಸಬಹುದು. ಇಂದು ಬೆಳಗಿನ ಜಾವ ಕನಿಷ್ಠ 20 ನಿಮಿಷ ನಡಿಗೆ ಮಾಡಿ. ಇಂದು ಹೆಚ್ಚು ಮೊಬೈಲ್ ಬಳಕೆಯಿಂದ ದೂರವಿರಿ. ಮಾನಸಿಕ ಗೊಂದಲವನ್ನು ತೆಗೆದುಹಾಕಲು ಶಾಂತ ವಾತಾವರಣದಲ್ಲಿ ಸಮಯ ಕಳೆಯಿರಿ ಮತ್ತು ನೀರಿನ ಸೇವನೆಯನ್ನು ಹೆಚ್ಚಿಸಿ. ನಿದ್ರೆಯ ಕೊರತೆಯನ್ನು ತಪ್ಪಿಸಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.